ಅವ್ನು ಎಲ್ಲಿರ್ತಾನೆ ಅದ್ ವಿನ್ನೆ. ಕರ್ನಾಟಕ ಲಯನ್ KL ರಾಹುಲ್ ಅವ್ರು ಬರ್ತಿದಾರೆ. ನಾಳೆ ಕನ್ನಡಿಗ ಒಬ್ಬ ಮಾಡಿದ್ರೆ ಫುಲ್ 5 ಮ್ಯಾಚ್ ಅಲ್ಲೂ ಎಲ್ಲರೂ ಕನ್ನಡಿಗರು ಆಡಿದ್ದು ಎಲ್ಲ ನೀವು ಫಸ್ಟ್ ಇಂದ ನೋಡಕ್ ಬಂದ್ರೆ ಕರ್ನಾಟಕದ ಸ್ವಲ್ಪ ಹೈ ಇದೆ. ದೇವದತ್ ಪಡಿಕ್ಕಲ್ ಆಡಿದ್ರು, ಇವತ್ ನೋಡ್ರಿ ವೈಶಾಖ್ ವಿಜಯ್ ಕುಮಾರ್ ಮತ್ತೆ ಪ್ರಸಿದ್ಧ ಕೃಷ್ಣ. ಮತ್ತೆ ಈ ಮ್ಯಾಚ್ ಬಗ್ಗೆ ಇದು ಹೇಳ್ಬೇಕು ಅಂದ್ರೆ ಡೆಲ್ಲಿ ಮತ್ತೆ LSG. ಡೆಲ್ಲಿ ನಿಮಗೆ 3 ಇದ್ರಲ್ಲೂ ಈಗ ಬ್ಯಾಟಿಂಗ್ ಅಂತ ತಗೊಂಡ್ರೆ ಓಪನರ್ಸ್ ಚೆನ್ನಾಗಿದ್ದಾರೆ, ಮಿಡ್ಲ್ ಆರ್ಡರ್ ಸೂಪರ್ ಆಗಿದೆ, ಫಿನಿಶರ್ಸ್ ಸೂಪರ್ ಆಗಿದ್ದಾರೆ. ಬಟ್ ಅದೇ ಇದ್ ತಗೊಂಡ್ರೆ ಈಗ ನೀವು ಬೌಲಿಂಗ್ ಬಂದ್ರೆ ಸೂಪರ್ ಆಗಿದೆ. ಸ್ಟಾರ್ಕು, ಲುಂಗಿ ಅಂಗಿಡಿ, ಮತ್ತೆ ಸ್ಪಿನ್ನರ್ಸ್ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮತ್ತೆ ಜಮ್ಮು ಕಾಶ್ಮೀರಿಂದ ಬರ್ತಾರೆ ಅಕೀಬ್ ನಬಿ, ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ರಂಜಿ ಟ್ರೋಫಿ. 2 ಕಡೆನೂ ಸ್ವಿಂಗ್ ಮಾಡ್ತಾರೆ ಬಾಲು. ಇನ್ನು ಹೊರಗಡೆನೂ ತಂದು ಹೋಗ್ತಾರೆ, ಆಚೆನೂ ತರ್ತಾರೆ, ಒಳಗೂ ತರ್ತಾರೆ ಬಾಲು. ಅವ್ರ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಯಾರು ಇದ್ರೆ ಅಕೀಬ್ ನಬಿ. ಇವ್ರದ್ದೇನ ನಾವು ಪ್ಲೇಯಿಂಗ್ 11 ಹೇಳಿದಾರೆ ಡೆಲ್ಲಿದು. ನನ್ನ ಪ್ರಕಾರ ಓಪನಿಂಗ್ KL ರಾಹುಲ್, ಪೃಥ್ವಿ ಶಾ ಆಡಿಸ್ತೀನಿ. ಪೃಥ್ವಿ ಶಾಗ್ ಒಂದ್ ಚಾನ್ಸ್ ಬೇಕು. ಒನ್ ಡೌನ್ ನಿಮಗೆ ಇಲ್ಲ ಪೃಥ್ವಿ ಶಾ ಇದಲ್ಲ ಫಾರ್ಮಲ್ ಇದಾನೆ. ಸೈದ್ ಮುಸ್ತಾಕ್ ಅಲಿ ಟ್ರೋಫಿ ಎಲ್ಲ ಚೆನ್ನಾಗಿ ಆಗಿದೆ. ನಮ್ ಕನ್ನಡಿಗ KL ಕರುಣಯ್ಯರ್ ಇದಾರೆ, ಮತ್ತೆ ಅಭಿಷೇಕ್ ಪೋರಲ್ ಇದಾರೆ, ಮತ್ತೆ ಇವರು ಸಮೀರ್ ರಿಜ್ವಿ. ಅಕ್ಷರ್ ಪಟೇಲ್ ನಿಮ್ಗೆ 4 ಡೌನ್ 5 ಡೌನ್ ಯಾವಾಗ ಬೇಕಾದ್ರೂ ಆಡ್ಸ್ಕೊಬಹುದು. ಇಷ್ಟು ಆಪ್ಷನ್ ಇದೆ 1 ಡೌನಿಗೆ. ನನ್ ಪ್ರಕಾರ ಸ್ವಲ್ಪ ನಮ್ ಕನ್ನಡಿಗ ಕರುಣಯ್ಯ ನಡೆಸಿರ್ ಒಳ್ಳೇದು ಅನ್ಸುತ್ತೆ. ಇನ್ 2 ಡೌನಿಗೆ ಇನ್ 2 ಡೌನ್ 3 ಡೌನ್ 2 ಡೌನ್ 3 ಡೌನ್ ಸೌತ್ ಆಫ್ರಿಕಾ ಪವರ್ ಇದೆ. ಹೆಂಗು ಟ್ರಿಸ್ಟಮ್ ಸ್ಟಬ್ಸ್ ಇದಾರೆ, ಮತ್ತೆ ಇವರು ನಮ್ ಡೇವಿಡ್ ಮಿಲ್ಲರ್ ಇದಾರೆ, ಅವ್ರಿಬ್ರು ಆಡ್ತಾರೆ. ಮತ್ತೆ 4 ಡೌನ್ ಅಶೋಕ್ ಶರ್ಮಾ, ಅಕ್ಷರ್ ಪಟೇಲ್. ಅದು ನಿಮ್ಗೆ ಯಾರ್ ಬೇಕು ವಿಕೆಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದ್ ಬ್ಯಾಟಿಂಗ್ ಚೂರ್ ಡೆಪ್ತ್ ಬೇಕು ಅಂದ್ರೆ ವಿಪ್ರಾಜ್ ನಿಗಮ್ ಆಡ್ಸಿದ್ರೆ ಒಳ್ಳೇದು. ಇನ್ ಸ್ಪಿನ್ನರ್ ಇದಾರೆ. ಇಷ್ಟು ಡೆಲ್ಲಿ ಟೀಮ್. ಅದೇ LSG ಬಂದ್ರೆ ಟಾಪ್ ಹೆವಿ ಇದೆ. ಟಾಪ್ 4 ಚೆನ್ನಾಗಿದೆ. ಮಿಡ್ಲ್ ಆರ್ಡರ್, ಲೋ ಮಿಡ್ಲ್ ಆರ್ಡರ್ ಓಕೆ ಫೈರ್ ಇದೆ, ಬಟ್ ಹೇಳ್ಕೊಳ್ಳೋಂತ ಪ್ಲೇಯರ್ ಇಲ್ಲ. ಅವತ್ ಶೈನ್ ಆಗ್ಬೋದು, ಯಾಕೆಂದ್ರೆ ಈಗ ಡೆಲ್ಲಿಯಿಂದ ಬರ್ತಾರೆ ಹಿಮ್ಮತ್ ಸಿಂಗ್ ಅಂತ. ಡೆಲ್ಲಿ ಪ್ರೀಮಿಯರ್ ಲೀಗ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಹಿಮ್ಮತ್ ಸಿಂಗ್. ಅವ್ರನ್ನ ಆಡ್ಸ್ಬಹುದು, ಯಾಕೆ ಅಂದ್ರೆ ಸ್ವಲ್ಪ ಲೇಟೆಸ್ಟ್ ಸೈದ್ ಮುಸ್ತಾಕ್ ಅಲಿ ಟ್ರೋಫಿ ಮತ್ತೆ ಡೆಲ್ಲಿ ಪ್ರೀಮಿಯರ್ ಲೀಗ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ಬೋದು. ಮತ್ ನಿಮ್ಗೆ ಇದ್ ತಗೊಂಡ್ರೆ ಯಾವ್ದು LSG ಟಾಪ್ ಹೆವಿ. ಯಾಕೆ ಅಂದ್ರೆ ನೀವೇ ನೋಡಿರ್ತೀರೋ ಹೇಳಿ. ಪೂರನ್ ಒಬ್ರು, ಮತ್ತೆ ಮಾರ್ಕ್ರಮ್, ಪಂತ್. ಮತ್ತೆ ಇಲ್ಲಿಗ 2 ಡೌನ್ ಆಯ್ತು. 3 ಡೌನ್ ಇಂದ ನಿಮಗೆ ಆಯುಷ್ ಬಡೋನಿ ಇದಾರೆ, ಮತ್ತೆ ಅಬ್ದುಲ್ ಸಮದ್ ಇದಾರೆ, ಹಿಮ್ಮತ್ ಸಿಂಗ್, ಮತ್ತೆ ಶಾಬಾಜ್ ಅಹಮದ್ ಇದಾರೆ. ಇವ್ರು ಇಷ್ಟ್ರಲ್ಲಿ ಟ್ರೈ ಮಾಡ್ಬೋದು ನೀವು ಮಿಡ್ಲ್ ಆರ್ಡರ್. ಬೌಲಿಂಗ್ ಚೆನ್ನಾಗಿದೆ ಅನ್ಸುತ್ತೆ LSG. ಬೌಲಿಂಗು ಚೆನ್ನಾಗಿದೆ, ಬಟ್ ಶಮಿ, ಮಯಾಂಕ್ ಯಾದವ್, ಆವೇಶ್ ಖಾನ್, ಮತ್ತೆ ಇವರು ದಿಗ್ವೇಶ್ ರಾತಿ. ಹೋದ್ ಸರಿ ಬರ್ದಿದ್ ದುಡ್ಡೆಲ್ಲ ಅಲ್ಲಿ IPL ಫೈನ್ ಕಟ್ಟಕ್ಕೆ ಆಯ್ತು. ಈ ಸರಿನೂ ಬರೆದ್ರೆ ಫೈನ್ ಕಟ್ಟೆ ಆಗುತ್ತೆ. ಸುಮ್ನೆ IPL ಆಡೋದು ಸುಮ್ನೆ ವೇಸ್ಟ್. ಫೈನ್ ಕಟ್ಟೋದೇ ಆಗುತ್ತೆ. 20 ಲಕ್ಷ ಫೈನ್ ಕಟ್ಟಕ್ಕಂತ ಇಟ್ರೆ ಆಗುತ್ತೆ. ಸುಮ್ನೆ ಪೊಳ್ಳು. ಅವನಿಗೆ PUCಲಿ ಅಲ್ಲಿ 10th ಅಲ್ಲಿ ಸೈನ್ ಹಾಕ್ಸಿಲ್ಲ ಅನ್ಸುತ್ತೆ ಮಾರ್ಕ್ಸ್ ಕಾರ್ಡ್ಗೆ. ಇಲ್ಲಿ ಸೈನ್ ಆಗ್ತಾ ಕೂರ್ತಾನ ಸುಮ್ನೆ. ಇಲ್ಲಿ ಕೆಲ್ಸ ಇಲ್ಲ. ಇದು ದೊಡ್ಡ ಪೇಜ್ ಅಲ್ವಾ, ಅದಕ್ಕೆ ದೊಡ್ಡದಾಗಿ ಸೈನ್ ಹಾಕ್ತೀಯ. ಸೈನ್ ಸಿಗ್ನೇಚರ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ರೂಮ್ ಅಲ್ಲೇ ಬುಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಬೋದು. ಇಲ್ಲಿ ಸುಮ್ನೆ ಗೀಜಿ ಹಾಳಾಗುತ್ತೆ ಸುಮ್ನೆ. ರೇಖೆ ಎಲ್ಲ ಅಳ್ಸೋಗಿದಾವ ಏನೋ ಅಲ್ಲಿ ದಿಗ್ವೇಶ್ ರಾತಿ. ಕೈಯಲ್ಲಿ ಬೇಡ ಅಂತೇಳಿ ಇದ್ರ ಮೇಲೆ ಗ್ರೌಂಡ್ ಮೇಲೆ ಹಾಕಕ್ ಹೋದ. ಗ್ರೌಂಡ್ ಮೇಲೂ ಆಗ್ಲಿಲ್ಲ. ಕೈಲಿ ಆಲ್ರೆಡಿ ರೇಖೆ ಅಳ್ಸೋಗಿರ್ತವೆ, ಗ್ರೌಂಡ್ ಮೇಲೆ ಹಾಕೋಣ ಅಂತ ಹೋಗಿದ್ದಾನೆ. ಅವ್ರ ಕಡೆ ಅದೇ ಹಸರಂಗನ ಆಡ್ಸೋ ಚಾನ್ಸಸ್ ಇದೆ. ಸ್ಪಿನ್ನಿಂಗ್ ಅಂತ ಬಂದ್ರೆ ಫಾರ್ಮರ್ ಎಲ್ಲ ನಾಯಿ ಹೊಡೆದಂಗ್ ಹೊಡಿತಾರೆ ಹಸರಂಗಂಗೆ. ಹಸರಂಗ ವೇಸ್ಟ್, ಬಟ್ ಏನ್ ಮಾಡೋದು, ಒಂದ್ ಚಾನ್ಸ್ ಕೊಡ್ಬೇಕು ಅಂದ್ರೆ ಹಸರಂಗ. ಇಲ್ಲಾಂದ್ರೆ ನಮ್ ಸಿದ್ಧಾರ್ಥ್ ಇದಾರೆ, ನಮ್ಮ ತಮಿಳ್ನಾಡಿಂದನ ಯಾವ್ದೋ ಬರ್ತಾರ ಅವ್ರು, ಸಿದ್ಧಾರ್ಥ್ ದೇಸಾಯಿ ಏನೋ. ಅವ್ರನ್ನ ಆಡ್ಸ್ಬೋದು ನೀವು ಬೇಕಾದ್ರೆ. ಫಾಸ್ಟ್ ಬೌಲಿಂಗ್ ಚೆನ್ನಾಗಿದೆ. ಆವೇಶ್ ಖಾನ್, ಮಯಾಂಕ್ ಯಾದವ್, ಮೊಹಮ್ಮದ್ ಶಮಿ ಚೆನ್ನಾಗಿದೆ. ಪವರ್ ಪ್ಲೇ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ.
ಡೆತ್ತಿಗ್ ಬೇಕಾದ್ರೆ ಆವೇಶ್ ಖಾನ್ ಇದಾನೆ. ಆವೇಶ್ ಖಾನ್ ಡೆತ್ ಅಲ್ಲಿ ಓಕೆ ಚೆನ್ನಾಗ್ ಮಾಡ್ತಾನೆ ಅಂತ ಏನಿಲ್ಲ. ಶಮ್ಮಿ ಒಂದೊಂದ್ ಓವರ್ ಹಾಕ್ತಾರೆ. ಮಯಾಂಕ್ ಯಾದವ್ ಇದಾರೆ ಬೇಕಾದ್ರೆ ಡೆತ್ತಿಗೆ. ಆದ್ರೆ LSG ಇದು ಬಟ್ಟೆ ಅಷ್ಟು ಯಾಕೋ ಚೆನ್ನಾಗಿಲ್ಲ. ಏನಂತೀರಾ? ಅಲ್ಲಿ ಹಾಕೊಂಡ್ ನಾವು ಬಟ್ಟೆ ಏನಕ್ ಬೇಕು? ಆಟ ಮುಖ್ಯ, ಬಟ್ಟೆ ಬೇಡ. ಜನನೇ ನಾಳೆ ನಿಂಗೆ ಅಲ್ಲಿ ಗೇಮ್ ಟಾಸ್ ನನ್ ಮೇಲೆ ಪ್ರಕಾರ ನಿಂತಿರೋದು ನಾಳೆ. ಇಲ್ಲ ನನ್ ಪ್ರಿಡಿಕ್ಷನ್ ಡೆಲ್ಲಿ ಅಪ್ಪ ಗೆಲ್ಲೋದು. ನಿನ್ ಪ್ರಿಡಿಕ್ಷನ್ ಯಾವ್ದು? ನಾಳೆ ಎಲ್ಲಿ ಆಡ್ತಿರೋದು ಅವ್ರು? ಡೆಲ್ಲಿಲಿ ಆಡ್ತಿರೋದಾ? ನಾಳೆ ಲಕ್ನೋ ಅನ್ಸುತ್ತೆ. ನಂಗೂ ಗೊತ್ತಿಲ್ಲ. ವೇಟ್ ಫಾರ್ ಎ ಮಿನಿಟ್. ನೋಡ್ ಹೇಳುವೆ ನಿಂಗೆ. ನೋಡಿ ಹೇಳ್ತೀವಿ. ಒಂದ್ ಒಳ್ಳೆ ಕೋಟ್ ಹೇಳ ನಿಂಗೆ, ಖುಷಿ ಆಗ್ತೀಯ. ಲಕ್ನೋ ಸ್ವಲ್ಪ ಬೌಲಿಂಗ್ ಪಿಚ್ ಅದು. ಅಲ್ಲ ನಿಂಗೊಂದ್ ಒಳ್ಳೆ ಕೋಟ್ ಹೇಳ. ಹೇಳ್ ಸಾಯಿ. ಯಾವತ್ತು ನಗ್ತಾ ಇರ್ಬೇಕು. ಯಾಕೆ ಹೇಳು? ಸಂಜೆ ಆದ್ರೆ ಬರೀ ಸೂರ್ಯ ಮುಳುಗಲ್ಲ, ನಮ್ಮ ಆಯಸ್ಸಿಂದ ಒಂದ್ ದಿನಾನು ಮುಳುಗುತ್ತೆ. ಆಯ್ತಾ? ಅದಕ್ಕೆ ದಿನ ನಗ್ತಾ ಇರ್ಬೇಕು ನೀನು. ಅಂಡರ್ಸ್ಟುಡ್? ಇದು ಬರ್ತಾವ ಯೂಟ್ಯೂಬ್ ಚಾನಲ್ ಅಲ್ಲಿ? ಎಲ್ಲ ಕಟ್ ಮಾಡಿ. ಎಕ್ಕನ ಸ್ಟೇಡಿಯಂ ಲಕ್ನೋ ಸ್ವಲ್ಪ ಓಕೆ. ಬೌಲರ್ಸ್ ಗೆ ದೊಡ್ಡ ಪಿಚ್ ಸ್ವಲ್ಪ. ಲಕ್ನೋ ಸೈಡ್ ಬೌಂಡ್ರೀಸ್ ಎಲ್ಲ ದೊಡ್ಡದು, ಸ್ವಲ್ಪ ಫೈರ್ ಪವರ್ ಬೇಕು. ನಮ್ KL ರಾಹುಲ್ ಹಳೆ ಗ್ರೌಂಡೇ ಆಗುತ್ತೆ. ಹಳೆ 3 ಸೀಸನ್ ಲಕ್ನೋಗೆ ಆಡಿದ್ರು ನಮ್ KL ರಾಹುಲ್. ಹಂಗೆ ನಿನ್ ಪ್ರಿಡಿಕ್ಷನ್ ಏನಪ್ಪ? ಯಾರು ಗೆಲ್ತಾರೆ? ಲಕ್ನೋದಲ್ಲಿ ಲಕ್ಕೇ ಇರಲಿಲ್ಲ KL ರಾಹುಲ್. ಸುಮ್ನಿರಪ್ಪ ನೀನು. ಆಯ್ತು ಇರ್ಲಿ, ಈಗ ಲಕ್ ಬರುತ್ತೆ. ಡೆಲ್ಲಿಗೆ ಹೋಗಿದಾನಲ್ಲ, ಲಕ್ ತಗೊಂಬಂದಿದ್ದಾನೆ. ನಿಂಗೆ ಯಾರು ಗೆಲ್ತಾರೆ ನಾಳೆ? ನಾಳೆ ನಮ್ ಕನ್ನಡದಲ್ಲಿ ಬಿಟ್ಕೊಡಕ್ ಆಗತ್ತಾ? ನೀನು? ಹಾ, ಓಕೆ, ನಾನು ಡೆಲ್ಲಿನೇ. ಇಬ್ರು ಡೆಲ್ಲಿ ಪರ ಬ್ಯಾಟ್ ಬೀಸಿದೀವಿ. ನಿಂಗೆ ಯಾರು ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅನ್ಸುತ್ತೆ? 2 ಟೀಮ್ ಇಂದ ಒಬ್ಬನ ಯಾರು ಹೇಳದಾರೆ? ಶಮಿ ಹ. ಮತ್ತೆ ಈ ಕಡೆಯಿಂದ ಅನ್ಸುತ್ತೆ. ನಂಗೆ 2 ಕಡೆ ಅಂದ್ರೆ ಒಂದೇ ಹೆಸರು ತಗೊಂತೀನಿ. ಅಕೀಬ್ ನಬಿ, ಪ್ಲೇಯರ್ ಟು ವಾಚ್ ಔಟ್ ಫಾರ್. ಓಕೆ, ಇಲ್ಲನಾ? ಹೋಗಿ ಬರ್ತೀವಿ. ನಮಸ್ಕಾರ. ಬಾಯ್.